ಏನ್ ಹುಡುಕ್ತಿದೀಯೇ? ಏನು ಇಲ್ವಾ? ನೀನೇನು ಹುಡುಕ್ತಾ ಇಲ್ವಾ? ಆದ್ರೆ ನೀನ್ ಇದನ್ನ ಹುಡುಕ್ತಾ ಇದೀಯಾ ಅನ್ಕೊಂಡೆ. ಏನಾದ್ರೂ ಒಂದು ಮಾಡಿ ಅವನ್ ಮನ್ಸನ್ ಬದಲಾಯಿಸ್ಬೇಕು ಅನ್ಕೊಂಡಿದ್ಯಾ ಅಲ್ವಾ? ಏನೇ ಈ ಕೆಲ್ಸ? ನನಗೆ ಮೋಸ ಮಾಡ್ತೀಯಾ? ಹೆದರ್ಕೊಂಡ್ ಹಾಗೆ ನಾಟಕ ಮಾಡಿದ್ರೆ ನಿನ್ನ ಮನೆ ಒಳಗಡೆ ಬಾ ಅಂತಾನೆ ಅನ್ಕೊಂಡ್ಯಾ? ಮೈ ಮೇಲ್ ಪ್ರಜ್ಞೆ ಇಟ್ಕೋ. ನನಗೆ ಅವತ್ತೇ ಅನುಮಾನ ಬಂದಿತ್ತು ಇದು ನಿನ್ನ ಕೆಲ್ಸನೇ ಆಗಿರ್ಬೇಕು ಅಂತ. ನಿಮ್ಮಪ್ಪ ಅಮ್ಮ ಇಬ್ಬರನ್ನು ಸೆರೆಮನೆಗೆ ಕಳಿಸ್ಬೇಕು ಅನ್ಕೊಂಡಿದ್ಯಾ ನೀನು? ಸಿಪಾಯಿಗಳಿಗೆ ಹೇಳು ಅಂತೀಯಾ? ಬೇಡ. ಕರೆಸ್ಲಾ ಅವ್ರನ್ನ? ಮತ್ ಹಾಗಾದ್ರೆ ಮೈ ಮೇಲ್ ಪ್ರಜ್ಞೆ ಇಟ್ಕೊಂಡಿರು. ದಿಗು ಇವತ್ತು ನಿನ್ನ ತವ್ರ ಮನೆ ಕರ್ಕೊಂಡು ಹೋಗ್ತಾನೆ. ಬಾಯ್ ಮುಚ್ಕೊಂಡು ಹೋಗು. ತವ್ರ ಮನೆಗೆ ಹೋಗಕ್ಕಿಷ್ಟ ಇಲ್ಲ ಅಂದ್ರೆ ಕೃಷ್ಣಾ ನದಿಗ್ ಬಿದ್ದು ನಿನ್ನ ಪ್ರಾಣ ಬಿಡು. ಹೇಳಿದ್ದು ಕೇಳಿಸ್ಲಿಲ್ವಾ ನಿನಗೆ? ಇನ್ನೊಂದ್ಸಲ ಹೇಳಲಾ? ದಿನಾ ಪಾದುಕೆಗಳ ಪೂಜೆಗೋಸ್ಕರ ಕೃಷ್ಣಾ ನದಿಯಿಂದ ನೀರ್ ತರ್ತೀಯ ಅಲ್ವಾ? ತವ್ರ ಮನೆಗೆ ಹೋಗೋದಿಷ್ಟ ಇಲ್ಲ ಅಂದ್ರೆ ಕೃಷ್ಣಾ ನದಿಗ್ ಬಿದ್ದು ಪ್ರಾಣ ಬಿಡು. ಮತ್ತೆ ಈ ಮನೆಗೆ ಮಾತ್ರ ಬರ್ಬೇಡ. ಈ ಮನೇಲಿ ನಿನ್ನ ಅವಶ್ಯಕತೆ ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಹೋಗು, ಹೊರಡು. ಇಲ್ಲೋಡು, ನೀನ್ ನಿಜವಾಗ್ಲೂ ಸಾಯ್ಬೇಕು ಅನ್ಕೊಂಡಿದ್ರೆ ನದಿಗೆ ಬಿಂದಿಗೆನ್ ತಗೊಂಡ್ ಹೋಗ್ಬೇಡ. ಹಿಂತಿರ್ಗಿ ಇಲ್ಲಿಗೆ ಬರ್ಬೇಕು ಅನ್ಕೊಂಡ್ರೆ ಬಿಂದಿಗೆನ ನದಿಗ್ ತಗೊಂಡ್ ಹೋಗು. ಹೋಗೋ. ಸಕ್ಕು, ನಿನ್ ಬಟ್ಟೆಗಳನ್ನ ಜೋಡಿಸ್ಕೊಂಡು ತಯಾರಾಗಿರು. ನಾಳೆನೆ ನಿನ್ನ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ಚಿಕ್ಕಮ್ಮವ್ರೆ, ನಿಮ್ ಮುಖ ಯಾಕೆ ಹಾಗೆ ಬಾಡೋಗಿದೆ? ಗಂಗಾ ಅಕ್ಕ ಅವರು ನನ್ನ ತವ್ರ ಮನೇಲಿ ಬಿಟ್ಟು ಬರ್ತೀನಿ ಅಂದ್ರು. ದಿಗು ಅವ್ರ ಅಮ್ಮವ್ರೆ ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಸುಮ್ನೆ ತಮಾಷೆಗೆ ನಿಮಗ್ ಹಾಗೆ ಅಂದಿರ್ತಾರೆ. ನಿಜವಾಗ್ಲೂ ಏನ್ ನಡೀತಮ್ಮ? ಸಕ್ಕು, ನಿನ್ ಬಟ್ಟೆಗಳನ್ನ ಜೋಡಿಸ್ಕೊಂಡು ತಯಾರಾಗಿರು. ನಾಳೆನೆ ನಿನ್ನ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ದಿಗು ಇವತ್ತು ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಬಾಯ್ ಮುಚ್ಕೊಂಡು ತವ್ರ ಮನೆಗೆ ಹೋಗು. ನಿನಗೆ ತವ್ರ ಮನೆಗೆ ಹೋಗೋದು ಇಷ್ಟ ಇಲ್ಲ ಅಂದ್ರೆ ಕೃಷ್ಣಾ ನದಿಗೆ ಬಿದ್ದು ಸತ್ ಹೋಗು. ದೊಡ್ಡೋರು ಆವೇಶದಲ್ಲಿ ಏನೋ ಒಂದ್ ಹೇಳ್ತಿರ್ತಾರಮ್ಮ ಅವ್ರೆ, ಅದನ್ನೆಲ್ಲ ನೀವು ತಲೆಗೆ ಹಾಕೋಬಾರ್ದು. ನೀವು ಹೋಗಿ ನೀರ್ ತಗೊಂಡ್ ಬನ್ನಿ. ನಾನು ಒಣಗಿರೋ ಬಟ್ಟೆಗಳನ್ನ ಮಡಚಿ ಮೂಟೆ ಕಟ್ಕೊಂಡು ಹೊರಡ್ತೀನಿ. ಹೋಗಿ. ಏಯ್ ಹುಡುಗಿ, ನಿನ್ನನ್ನೇ ಇಲ್ವಾ? ನಿಮಗೆ ಶಾಂತವಾಗಿ ಎಚ್ಚರಿಕೆ ಕೊಡ್ತಿದ್ದೀನಿ. ಇವತ್ತು ನಿಮ್ಮ ಬುದ್ಧಿವಂತಿಕೆನಾ ದಿಗು ಮುಂದೆ ತೋರಿಸ್ಬೇಡಿ. ಮಧ್ಯೆ ಬಾಯಿ ಹಾಕಿ ನಾನು ಹೀಗೆ ಯೋಚನೆ ಮಾಡ್ದೆ, ನನ್ ಹೀಗೆ ಅನ್ನಿಸ್ತು ಅಂತೆಲ್ಲ ಹೇಳ್ಬೇಡಿ. ದಯವಿಟ್ಟು ಅತಿ ಉತ್ಸಾಹನ ತೋರಿಸ್ಬೇಡಿ. ನೀವು ನನಗೇನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ, ನಿಮ್ಮ ಮನ್ಸಲ್ಲಿ ಏನಾದ್ರೂ ಯೋಚನೆ ಇದ್ರೆ ಮುಚ್ಚಿಡ್ದೆ ಈಗ್ಲೇ ಹೇಳ್ಬಿಡಿ ನನಗೆ. ದಿಗು ಸಕ್ಕು ಇದ್ದಾಗ ಬಾಯ್ ತೆಗಿಬಾರ್ದು. ಅದಲ್ಲಕ್ಕ, ಯಾರಾದ್ರೂ ತಮ್ಮ ಮರ್ಯಾದೆನ ತಾವೇ ಕಳ್ಕೋತಾರ ಹೇಳಿ? ಸಕ್ಕು ಇಲ್ಲಿಂದ ಹೊರಟು ಹೋಗ್ಬೇಕು ಅಂತಾನೆ ನಾವು ಅನ್ಕೋತಿರೋದು. ನಾನು ನನ್ನ ನಿರ್ಧಾರನ ಈಗಾಗ್ಲೇ ನಿಮಗೆ ಹೇಳಿದ್ದೀನಿ. ಅದ್ಗೆ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ಬೋದು. ಅದೇ
ನಮ್ಮ ಅಭಿಪ್ರಾಯಗಳು ಹೊಂದಾಣಿಕೆ ಆಗಲ್ಲ ಅಂತಿದ್ದೀನಿ. ಆ, ಆದ್ರೆ ಈ ವಿಷಯದಲ್ಲಿ ನಾನು ನಿಮ್ಮ ಅಭಿಪ್ರಾಯನ ಒಪ್ಕೋತೀನಿ. ಅದ್ಗೆ ಸಕ್ಕು ಈ ಮನೆಯಿಂದ ಆಚೆ ಹೋಗ್ಲೇಬೇಕು. ಆಮೇಲೆ ಮಾಣಿಕ್ಯ ಮನೆ ಒಳಗಡೆ ಕಾಲಿಡ್ಬೇಕು. ಮುಖ್ಯವಾದ ವಿಷಯ, ನಾವೇನೇ ನಿರ್ಧಾರ ತಗೊಂಡ್ರು ಅದೆಲ್ಲ ಅವನಿಷ್ಟದ ಪ್ರಕಾರನೇ ನಡೀತಿದೆ ಅನ್ನೋ ಹಾಗೆ ದಿಗು ಮನ್ಸಿಗನ್ನಿಸ್ಬೇಕು. ನನ್ನ ಬಗ್ಗೆ ಏನೋ ಮಾತಾಡ್ತಿದ್ರಿ ಅನ್ಸತ್ತೆ. ಆಹಾ, ಅರೆ ಏನಿಲ್ಲ ಕಣೋ, ನಿಮ್ಮ ಚಿಕ್ಕಪ್ಪನ್ಗೂ ಹೇಳ್ತಿದ್ದೀನಿ, ದಿಗು ಇಷ್ಟದ ಪ್ರಕಾರನೇ ಎಲ್ಲ ನಡಿಬೇಕು, ನಾವು ಮಧ್ಯೆ ತಲೆ ಹಾಕ್ಬಾರ್ದು ಅಂತ. ಮುಂಚೆನೆ ಹೇಳ್ದೆ ಇದ್ರೆ ನಿನ್ಗೆ ಒತ್ತಾಯ ಮಾಡ್ತಾರೆ ಅಂತ ಗೊತ್ತಿರೋದೇ ಅಲ್ವಾ. ಉಚಿತವಾದ ಸಲಹೆಗಳನ್ನ ಕೊಡೋಕೆ ಎಲ್ಲರೂ ಸಿದ್ಧವಾಗಿರ್ತಾರೆ. ನಮ್ಮನ್ ಕೇಳಿಲ್ವಾ ಅಂತ ಕೂಡ ಯಾರು ಯೋಚನೆ ಮಾಡಲ್ಲ. ನಾನು ಹೇಳೋದನ್ನ ಕೇಳೋದಿಗೂ, ನೀನು ಯಾರ ಸಲಹೆಗಳನ್ನೂ ಪಾಲಿಸ್ಬೇಡ. ನಿನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ನೀನ್ ಮಾಡು. ಆಯ್ತಮ್ಮ. ಹೋಗಿ ಎಲ್ರೂ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಿನಗೆ ಎದುರಾಗಿರೋ ಸಮಸ್ಯೆಯಿಂದ ನಾನ್ ನಿನ್ನನ್ನ ಕಾಪಾಡಬಲ್ಲೆ ಸಕ್ಕು. ಏನ್ ಹೇಳ್ತಿದ್ದೀರಾ? ಅರೆ, ಅರ್ಥ ಆಗದೆ ಇರೋ ಹಾಗೆ ಕೇಳ್ತಿದ್ಯಲ್ಲ. ನಮ್ ಮನೇಲಿ ಬೇಕಾದಷ್ಟು ಚಿನ್ನ ಇದೆ, ಅದ್ ನಿಂಗೂ ಗೊತ್ತಲ್ವಾ? ನಮ್ ಮನೇಲಿರೋ ಚಿನ್ನದಲ್ಲಿ 1/4 ಕಿಲೋ ನಿಮ್ಮಪ್ಪ ಅಮ್ಮಂಗ್ ಕೊಟ್ಟೆ ಅನ್ಕೋ, ಅವ್ರ ಭಾರ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗೋಗುತ್ತೆ. ನಾನು ನಿನ್ಗೋಸ್ಕರ ಇದನ್ ಖಂಡಿತ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಿಮ್ಮತ್ತೆ ಇದ್ದಾಳಲ್ಲ ಮನೋರಮ, ಕೊತ ಅಂತ ಕುದಿಯೋ ನೀರಿನ ತರ ಯಾವಾಗ್ಲೂ ಕುದಿತಾನೆ ಇರ್ತಾಳೆ. ಒಡವೆಗಳನ್ನ ಕೊಟ್ರೆ ಆಕೆ ಶಾಂತವಾಗ್ತಾಳೆ. ನಿಜವಾಗ್ಲೂನಾ? ಆ ರೀತಿ ಮಾಡ್ಬೋದಾ? ಹಾಗ್ ಮಾಡಿದ್ರೆ ಸಮಸ್ಯೆಗಳೆಲ್ಲ ಬಗೆಹರಿಯತ್ತಾ? ಹೌದು, ನಾವ್ ಹಾಗ್ ಮಾಡೋಣವಾ? ಬೇಡ ಅಂಬಿಕಾ ಅಮ್ಮ, ಆ ರೀತಿ ತಗೊಂಡ್ರೆ ನಮ್ಮ ಅಪ್ಪನಿಗೆ ಇಷ್ಟ ಆಗಲ್ಲ. ಮತ್ತೆ ನಿಮ್ಗೂ ಕೂಡ ಹಿಂತಿರುಗಿಸ್ಕೊಡ್ಬೇಕಲ್ವಾ? ನಮ್ಮ ಹತ್ರ ದುಡ್ಡಿಲ್ಲ, ಚಿನ್ನ ಇಲ್ಲ, ಆಸ್ತಿ ಕೂಡ ಇಲ್ಲ. ಅಯ್ಯೋ ಸಕ್ಕು, ನಿಮ್ ಹತ್ರ ಇಲ್ಲ ಅಂತಾನೆ ನಾನ್ ಚಿನ್ನದ ಒಡವೆಗಳನ್ನ ಕೊಡ್ತೀನಿ ಅಂದಿದ್ದು. ನಾವೀಗ ತಗೊಂಡ್ರೆ ಯಾವಾಗಾದ್ರೂ ಮತ್ತೆ ನಿಮ್ಗೆ ಒಡವೆಗಳನ್ನ ಮಾಡಿಸಿ ಹಿಂತಿರುಗಿಸ್ಕೊಡ್ಬೇಕಲ್ವಾ? ನಮ್ಗಷ್ಟು ಶಕ್ತಿ ಇಲ್ಲ. ಪರವಾಗಿಲ್ಲ, ಹಿಂದಿರುಗಿಸ್ಕೊಡು ಅಂತ ನಾನು ನಿನ್ನ ಕೇಳಿದ್ನಾ? ನೀವು ಚಿನ್ನ ಕೊಡಕ್ ಆಗಲ್ಲ ಅಂತ ನನಗ್ ಗೊತ್ತು, ನೀವು ಕೊಡೋದೇನ್ ಬೇಡ.